ಜಗತ್ತಿನ ಎಲ್ಲಾ ಯುದ್ಧಗಳನ್ನು ನಿಲ್ಲಿಸಿದ ಕ್ರೆಡಿಟ್ ಯಾರಿಗಾದ್ರೂ ಸಲ್ಲಬೇಕಾದ್ರೆ ಅದು ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಮಾತ್ರ. ಅಯ್ಯೋ, ಹೀಗಂತ ನಾವು ಹೇಳ್ತಿಲ್ಲ, ಅವರೇ ಪದೇ ಪದೇ ಹೇಳ್ಕೊಳ್ತಾ ಇದ್ದಾರೆ. ನೊಬೆಲ್ ಶಾಂತಿ ಪುರಸ್ಕಾರಕ್ಕೆ ಅರ್ಜಿ ಹಾಕಿದಂತೆ ಪದೇ ಪದೇ ಯುದ್ಧ ನಿಲ್ಲಿಸಿದೆ ಅಂತ ಒತ್ತಿ ಹೇಳುತ್ತಿದ್ದಾರೆ. ಈ ದೊಡ್ಡಣ್ಣ ಯಾಕೆ ಹೀಗೆ ಮಾತಾಡ್ತಿದ್ದಾರೋ ಗೊತ್ತಿಲ್ಲ. ಯಾವ ವೇದಿಕೆ ಸಿಕ್ಕರೂ ಸಾಕು, ಜಗತ್ತಿನ ಯುದ್ಧವನ್ನೆಲ್ಲ ತಡೆದಿದ್ದು ನಾನೇ, ನನ್ನಿಂದಲೇ ಯುದ್ಧ ನಿಂತಿದೆ ಎಂದು ಕೊಚ್ಚಿಕೊಳ್ಳುತ್ತಾರೆ. ಮಂಗಳವಾರ ಶ್ವೇತಭವನದಲ್ಲಿ ನಡೆದ ಸಮಾರಂಭವೊಂದರಲ್ಲಿ ಮಾತನಾಡಿದ ಟ್ರಂಪ್, ಹಾಡಿದ್ದೇ ಹಾಡೋ ಕಿಸ್ ಬೈ ದಾಸ ಎಂಬಂತೆ ಕ್ಯಾಸೆಟ್ ರಿಪೀಟ್ ಹಾಕಿದ್ದಾರೆ. ನಾನು ಮಧ್ಯಸ್ಥಿಕೆ ವಹಿಸದಿದ್ದರೆ ಭಾರತ ಪಾಕ್ ನಡುವೆ ಪರಮಾಣು ಯುದ್ಧ ನಡೆಯುತ್ತಿತ್ತು ಎಂದಿದ್ದಾರೆ. ನೀವು ಪರಸ್ಪರ ದಾಳಿ ಮಾಡುತ್ತಾ ಹೋದರೆ ನಾವು ಯಾವುದೇ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳುವುದಿಲ್ಲ ಎಂದು ವಾರ್ನಿಂಗ್ ಕೊಟ್ಟ ಮೇಲೆ ಯುದ್ಧ ನಿಂತಿದೆ ಎಂದಿದ್ದಾರೆ. ಸ್ವಾಮಿ, ನೊಬೆಲ್ ನೀವು ಹೇಳಿ ತಗೊಳ್ಳೋದಲ್ಲ, ನಿಮ್ಮನ್ನೇ ಅರಸಿ ಬರಬೇಕು. ಓತಿಕ್ಯಾತಕ್ಕೆ ಬೇಲಿಗೂಟ ಸಾಕ್ಷಿ ಎಂಬಂತೆ ಶಾಂತಿ ಪ್ರಶಸ್ತಿಗೆ ಆ ಮುನಿರ್ ಸರ್ಟಿಫಿಕೇಟ್ ಬೇರೆ. ಆದ್ರೆ ಭಾರತ ಸೇರಿದಂತೆ ಹಲವು ರಾಷ್ಟ್ರಗಳು ಟ್ರಂಪ್ ಮಾತಿಗೆ ಅಷ್ಟಾಗಿ ಕಿಮ್ಮತ್ತು ಕೊಟ್ಟಂತೆ ಕಾಣ್ತಿಲ್ಲ. ಯಾರ ಮಾತು ಕೇಳದೆ ಕೆಲ ರಾಷ್ಟ್ರಗಳು ಇನ್ನೂ ಯುದ್ಧ ಮುಂದುವರೆಸಿವೆ. ಪ್ಲೀಸ್, ಇನ್ನಾದ್ರೂ ಬದಲಾಗಿ ದೊಡ್ಡಣ್ಣ.